ನನಗಿನ್ನೂ ಯಾವುದೇ ಪತ್ರ ಬಂದಿಲ್ಲ ರಾಜ್ಯದ ಅಧ್ಯಕ್ಷರಿಂದ ವಾಪಸ್ ಇದನ್ನು ಉಚ್ಚಾಟನೆ ಮಾಡಿದ್ದೀನಿ ಅಂತನಾಗಲಿ ಅಥವಾ ಸಸ್ಪೆಂಡ್ ಮಾಡಿದ್ದೀನಿ ಅಂತಾಗಲಿ ನನಗೆ ಯಾವುದೇ ಪತ್ರ ಬಂದಿಲ್ಲ. ಆದರೂ ಕೂಡ ನಾನು ಅದನ್ನು ನಿರೀಕ್ಷೆ ಈಗಲೂ ಮಾಡ್ತಾಯಿದ್ದೇನೆ. ಅವರು ಉಚ್ಚಾಟನೆ ಮಾಡಬೇಕು ಅಂತಲೇ ಕಾಯ್ತಾ ಇದ್ದೆ. ಇವತ್ತು ಟಿ ವಿಗಳಲ್ಲಿ ನೀವು ಬಂದಿರೋದು ಉಚ್ಚಾಟನೆ ಮಾಡಿದಾರೋ ಏನು ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿದಾರೋ? ಉಚ್ಚಾಟನೆ ಬಂದಿದ್ದು ನನ್ನ ತನಕ ಇನ್ನೂ ಬಂದಿಲ್ಲ. ಹಾಗಾಗಿ ನನ್ನ ತನಕ ಯಾವುದೂ ಬಂದಿಲ್ಲ. ಅದಕ್ಕೆ ನಾನು ಹೇಳ್ತಿರೋದು ನನಗೆ ಯಾವುದೂ ಬಂದಿಲ್ಲ. ನಾನು ಹೇಳೋದು ಇಷ್ಟೇ, ಅವರು ಉಚ್ಚಾಟನೆ ಮಾಡಬೇಕು ಅಂತ ನಾನು ಕಾಯ್ತಾ ಇದ್ದೆ. ಮಾಡಲ್ಲ ಅನ್ನೋದು ಪ್ರಶ್ನೆಗೆ ನಡೀತಾ ಇತ್ತು. ಈಗ ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಯಾವ ಉಚ್ಚಾಟನೆಗೂ ಹೆದರಲ್ಲ. ನಾನು ಈಗಾಗಲೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸ್ಪಷ್ಟ ಅನ್ನೋದು ಹೇಳಿದ್ದೆ. ನಿಲ್ಲೋದು ಸ್ಪಷ್ಟ, ಗೆಲ್ಲೋದು ಸ್ಪಷ್ಟ. ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಕೈ ಎತ್ತೋದು ಸ್ಪಷ್ಟ. ಇದು ತುಂಬ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಇವತ್ತಿನಿಂದ ನಾನು ಇನ್ನೂ ಬಿರುಸಾಗಿ ನನ್ನ ಎಲ್ಲ ಬೆಂಬಲಿಗರ ಜೊತೆಗೆ, ಮತದಾರರು ಬೆಂಬಲದ ಜೊತೆಗೆ ಈ ಒಂದು ಲೋಕಸಭಾ ಕ್ಷೇತ್ರ ಚುನಾವಣೆ ಗೆಲ್ತೇನೆ. ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಆ ತಾಯಿ ಅಂತ ಕರೆದಿದ್ದ ತಾಯಿ ಪಾದಕ್ಕೆ ಹೋಗ್ತೇನೆ ಮತ್ತು ನರೇಂದ್ರ ಮೋದಿಯವರನ್ನ ಗೆಲ್ಲಿಸಿ ಅಲ್ಲಿ ಪ್ರಧಾನಮಂತ್ರಿ ಕೂಡ ಮಾಡ್ತೇನೆ. ಇದು ನನ್ನ ತೀರ್ಮಾನ.